See, I think we discussed about the tokenization in the last video. So about the responsible AI, see, building the AI application is cool and everything is fine. Like the responsible AI, what is that? What exactly is the responsible AI? Andre? Like it is designing and training and deploying a AI system that are fair. This is a very good point. Safe and transparent and accountability. I'll give one example down the line. See, there are major pillars ಬಂದ್ಬಿಟ್ಟು fairness. How fair, how exactly it is giving the proper answer without making a decision for some of the viewer ನನಗೆ ಈ ಥರ ಆನ್ಸರ್ ಕೊಡಬೇಕು, ಸಮ್ ಆಫ್ ದ ಯೂಸರ್ಸ್ಗೆ ಡಿಫ್ರೆಂಟಾಗಿ ಆನ್ಸರ್ ಕೊಡಬೇಕು ಅಂತ ಈ ಥರ ಇದ್ದರೆ ಇಟ್ಸ್ ಅ ಪ್ರಾಬ್ಲಮ್ ಅಗೇನ್. ಸೊ ದ ಫೇರ್ನೆಸ್, ಇಟ್ ಹ್ಯಾಸ್ ಟು ಬಿ ಬಯಾಸ್ ಆ್ಯಂಡ್ ಈಕ್ವಿಟಿ, ಕರೆಕ್ಟಾಗಿ ಎಲ್ಲರಿಗೂ ಈಕ್ವಲ್ ಆಗಿ ರೆಸ್ಪಾನ್ಸ್ ಕೊಡಬೇಕು. ಟ್ರಾನ್ಸ್ಪರೆನ್ಸಿ, explainability, like whether it is a ಟ್ರಾನ್ಸ್ಪರೆನ್ಸಿ ಫಾರ್ ಸಮ್ ಯೂಸರ್ಸ್, ಇನ್ನು ಸ್ವಲ್ಪ ಯೂಸರ್ಸ್ಗೆ ಬ್ಲಾಕ್ ಆಗಿ ಕೊಡ್ತೀನಿ ನಾನು ಆನ್ಸರ್ನ. the data privacy and data protection, this is so much important. If we are using or if we are making any AI application, that doesn't mean that data should be, we need to lose the data to some of the major companies. How do we protect our data? How do we keep our data in a privacy so that we get the response whatever we want? Safety and robustness, LLM guardrails ವರ್ಕ್ಫ್ಲೋ ಅಂದರೆ ಎಷ್ಟು ಸೇಫ್ಟಿ ಇದೆ ನಮ್ಮ ಎ ಐ ಅಪ್ಲಿಕೇಶನ್ ಬಿಲ್ಡ್ ಮಾಡಿರೋದು, ಆ್ಯಂಡ್ ಹೌ ರೋಬೋಸ್ಟ್, ಏನೇ ರನ್ ಮಾಡಬೇಕಾದ್ರೂ ಡಿಪೆಂಡಿಂಗ್ ಅಪಾನ್ ದ ಯೂಸರ್ಸ್ ಆರ್ ಫಾಲ್ಟ್ ಟಾಲರೆನ್ಸು ಅವೆಲ್ಲ ಬಂದರೂ ಕೂಡ ಸ್ಟ್ಯಾಂಡಾಗಿ ನಿಲ್ತಾ ಇದೆಯಾ, ದಟ್ಸ್ ವಾಟ್. ಇಲ್ಲಿ ನೋಡ್ಬೋದು, ದಿಸ್ ಇಸ್ ಲೈಕ್ ಅ ಸಿಂಪಲ್ LLM ಗಾರ್ಡ್ರಲ್ಸ್ ಅಂದರೆ ಇಟ್ ಈಸ್ ಸಿಂಪ್ಲಿ ಮೀನ್ಸ್ ಆಫ್ ರೆಸ್ಟ್ರಿಕ್ಷನ್ ಅಂದರೆ ಸೆಟ್ ಆಫ್ ರೂಲ್ಸ್ನ ಕೊಡ್ತೀನಿ. ಈ ರೂಲ್ಸಲ್ಲೇ ನೀನು ಫಾಲೋ ಮಾಡಬೇಕು, ನಿನಗೆ ಬಂದಿರೋ ಥರ ಕೆನಾಟ್ ಡೂ ದ್ಯಾಟ್. ಯೂಸರ್ ಇನ್ಪುಟ್ ಕೊಡ್ತೀನಿ, ಇನ್ಪುಟ್ ವ್ಯಾಲಿಡೇಷನ್, ವೆದರ್ ಐ ಆಮ್ ಗೆಟಿಂಗ್ ದ ಪ್ರಾಪರ್ ಇನ್ಪುಟ್ ಆರ್ ನಾಟ್. LLM ಪ್ರೊಸೆಸಿಂಗ್, ಔಟ್ಪುಟ್ ವ್ಯಾಲಿಡೇಷನ್, LLMನ ಪ್ರೊಸೆಸ್ ಮಾಡ್ತೀನಿ, ಔಟ್ಪುಟ್ ಐ ಗಾಟ್ ದ ವಾಟ್ ಐ ಎಕ್ಸ್ಪೆಕ್ಟೆಡ್ ಆರ್ ಸಮಥಿಂಗ್ ಡಿಫ್ರೆಂಟ್ ಇದ್ದರೆ ವಿ ನೀಡ್ ಟು ಚೆಕ್ ದ ಇನ್ಪುಟ್ ಅಲಾಂಗ್ ವಿತ್ ದ LLM ಪ್ರೊಸೆಸಿಂಗಲ್ಲಿ ಎರರ್ ಹ್ಯಾಂಡ್ಲಿಂಗ್ನ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಸಿಂಪಲ್ ಗಾರ್ಡ್ರಲ್ ಫ್ಲೋ. ಅಕೌಂಟಬಿಲಿಟಿ, ನಾನಿಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಕನ್ಸಿಡರ್ ಒಂದು ಕಂಪನಿ, ಎ ಅನ್ನೋ ಕಂಪನಿ ಒಂದು 10 ಇಂಜಿನಿಯರ್ಸ್ನ ಹೈಯರ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. 10 ಇಂಜಿನಿಯರ್ಸ್ನ ವಾಟ್ ಇಫ್ ಇದೇನಾರ ಎ ಐ ಸಿಸ್ಟಮ್ ಒಂದು ಬಿಲ್ಡ್ ಮಾಡಿದ್ದಾರೆ ಟು ಹೈಯರ್ ಇಂಜಿನಿಯರ್ಸ್, ವಾಟ್ ಇಫ್ ದಿಸ್ ಸಿಸ್ಟಮ್ ಓನ್ಲಿ select the male candidate? Will it be right or wrong? It should be wrong, right? Athava it is considering male and female but black people na consider ಮಾಡೋದಿಲ್ಲ. ರೇಸ್ ಬರುತ್ತಲ್ಲ, ಬ್ಲ್ಯಾಕ್ ವೈಟ್ ಏಷಿಯನ್ ಎಲ್ಲ ಬರುತ್ತಲ್ಲ, ನಾನು ಬ್ಲ್ಯಾಕ್ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ದೀಸ್ ಆರ್ ದ ಫೇರ್ನೆಸ್, ರೈಟ್? ಈಗ ನಾನು ಒಂದು ಬಿಲ್ಡ್ ಮಾಡ್ತಾ ಇದ್ದೀನಿ ಅಂದರೆ ಈಗ ಸಮ್ ಪೀಪಲ್ಗೆ ಅಷ್ಟೇ ನಾನು ಆನ್ಸರ್ ಕೊಡ್ತೀನಿ, ಸಮ್ ಪೀಪಲ್ಗೆ ಆನ್ಸರ್ ಕೊಡೋದಿಲ್ಲ ಅಂದರೆ ಹೇಗಿರುತ್ತೆ? ಇಟ್ ಈಸ್ ನಾಟ್ ಅ ಪಾಪ್ಯುಲರ್ ಒನ್. ನಮಗೆ ಅನ್ಬೋದು ಲೈಕ್ ಲಿಟ್ರಲಿ ಇವೆಲ್ಲ ಇಂಪಾರ್ಟೆಂಟ್ ಅಂತ, ವಿಚ್ ಇಸ್ ಸೋ ಇಂಪಾರ್ಟೆಂಟ್. ಇಂಟರ್ವ್ಯೂಯಲ್ಲಿ ಈ ಥರದ ಕ್ವಶನ್ನ ಕೇಳೋದು. ಹೌ ಡು ಯು ಎಕ್ಸ್ಪೆಕ್ಟ್ ದ ಫೇರ್ನೆಸ್? ನಿಮ್ಮ ಎ ಮಾಡಲ್ನು ಹೇಗೆ ಫೇರ್ನೆಸ್ನ ಅಡಾಪ್ಟ್ ಮಾಡ್ತಾ ಇದೆ, ಹೇಗಿದ್ದು ಅಕ್ಸೆಪ್ಟ್ ಮಾಡ್ತಾ ಇದೆ? ಹೌ ಡು ಯು ಮೇಂಟೈನ್ ದ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ದ ಪ್ರೈವಸಿ ಆಫ್ ಯು ಡೇಟಾ? ಸೇಫ್ಟಿ ಹೆಂಗಿದೆ, ರೋಬೋಸ್ಟ್ನೆಸ್ ಹೆಂಗಿದೆ? ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದ ಫೇರ್ನೆಸ್. ಓಕೆ, ದಿಸ್ ಇಸ್ ಅಕೌಂಟಬಿಲಿಟಿ. ಹೆಂಗೆ ಮಾಡೋದು ಅಂದರೆ, ಈಗ ನಾನು ಒಂದು ಎ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದೆ. ಎ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದ ತಕ್ಷಣ ಇದೇನೇ ಆನ್ಸರ್ ಕೊಟ್ಟರು ಕೂಡ ಐ ಕೆನಾಟ್ ಕನ್ಸಿಡರ್ ಇಟ್ ಈಸ್ ಆಲ್ವೇಸ್ ರೈಟ್. ಇದೆಲ್ಲ ಯಾವಾಗಲೂ ರೈಟ್ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಇಟ್ ಕ್ಯಾನ್ ಬಿ ರಾಂಗ್, ಇಟ್ ಕ್ಯಾನ್ ಬಿ ರೈಟ್. ಸೊ ಇನ್ಸ್ಟೆಡ್ ಆಫ್ ನಾನು ಇದಕ್ಕೆ ಫುಲ್ ಕಂಟ್ರೋಲ್ ಕೊಡೋ ಬದಲು ನಾನೇನು ಮಾಡ್ತೀನಿ ಅಂದರೆ, ಅಟ್ ದ ಲಾಸ್ಟ್ ಇದೇನು ಆನ್ಸರ್ ಕೊಡುತ್ತೋ ಅಟ್ ದ ಲಾಸ್ಟ್ ಬಂದ್ಬಿಟ್ಟು ಹ್ಯೂಮನ್ ಏಜೆಂಟಿಗೆ ಅಸೈನ್ ಮಾಡ್ತೀನಿ. ಏನು ಹ್ಯೂಮನ್ ಏಜೆಂಟ್ ಅಸೈನ್ ಮಾಡ್ತಾನೆ ಅಂದರೆ, ಇದೇನು ಬಂದಿರುತ್ತೋ ಅದು ಆನ್ಸರು ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ವ್ಯಾಲಿಡೇಷನ್ ಮಾಡಿದೆಯಾ ಅಥವಾ ತಪ್ಪಾಗಿ ವ್ಯಾಲಿಡೇಷನ್ ಮಾಡಿದೆಯಾ ಅಂತ ಇವನು ಮೂಮೆಂಟ್ ತಗೊತಾನೆ. ಫಾರ್ ಎಕ್ಸಾಂಪಲ್ ಏನು ಅಂದರೆ, ಕನ್ಸಿಡರ್ ನೀವೊಂದು ಲೋನ್ನ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಳ್ಳಿ ಇನ್ ಸಮ್ ಎಕ್ಸ್ ಅನ್ನೋ ಬ್ಯಾಂಕಲ್ಲಿ. ಈಗ ಇದಕ್ಕೊಂದು ಇವರು ಎ ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ. ವಾಟ್ ಇಟ್ ಎಕ್ಸ್ಪೆಕ್ಟ್ ಅಂದರೆ, ಆಧಾರ್ ಕಾರ್ಡ್, ಪ್ಯಾನ್ ನಂಬರ್,
ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಪ್ಲೇಸು, ನೀವು ವರ್ಕ್ ಮಾಡ್ತಿರೋ ಕಂಪನಿ, ಇವೆಲ್ಲದು ಮಾಡುತ್ತೆ ಎವ್ರಿಥಿಂಗ್. ಅಂಡ್ ಇಟ್ ವಿಲ್ ಚೆಕ್ ದ ಸಿಬಿಲ್ ಸ್ಕೋರ್ ಆ್ಯಸ್ ವೆಲ್ ಬೈ ಡಿಫಾಲ್ಟ್. ಸೊ ಇದೆಲ್ಲದು ಚೆಕ್ ಮಾಡಿ ನಿನಗೆ ಲೋನು ಕೊಡ್ಬೋದಾ ಇಲ್ಲ ಅಂತ ಹೇಳುತ್ತೆ. ಈಗ ಎಲ್ಲ ಕರೆಕ್ಟ್ ಇದೆ, ಫಾರ್ ಸಮ್ ರೀಸನ್ ಇಟ್ ಈಸ್ ಸೇಯಿಂಗ್ ದಟ್ ಲೋನ್ ಕೆನಾಟ್ ಬಿ ಅಪ್ರೂವ್ಡ್. ಏನೋ ಒಂದು ರೀಸನ್ನಿಗೆ ಬೇರೆದೆಲ್ಲ ಕಡಿಮೆ ಸಿಬಿಲ್ ಸ್ಕೋರ್ ಇರೋದು ನಡೀತಾ ಇದೆ. ಕನ್ಸಿಡರ್ ಈಸ್ ಹ್ಯಾವಿಂಗ್ ಅಬೌಟ್ 800 ಸಿಬಿಲ್ ಸ್ಕೋರ್, ಸಂಬಡಿ ವಿತ್ 750 ಗೆಟಿಂಗ್ ದ ಲೋನ್ ಇಸ್ ಓಕೆ, ಬಟ್ 800 ಸಿಬಿಲ್ ಸ್ಕೋರ್ನಿಗೆ ಬರ್ತಾಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈಗ 800 ಸಿಬಿಲ್ ಸ್ಕೋರ್ನಿಗೆ ಲೋನ್ ಕೊಡ್ತಾ ಇಲ್ಲ ಅಂದರೆ ಕಂಪನಿ ಲಿಟ್ರಲಿ ಮೇಕಿಂಗ್ ಅ ಲಾಸ್, ರೈಟ್? ಬ್ಯಾಂಕ್ ಹೆಂಗೆ ವರ್ಕ್ ಆಗೋದು? ಲೋನ್ ಕೊಟ್ಟು ಅದರಿಂದ ಬಡ್ಡಿ ತೊಗೊಂಡೇ ವರ್ಕ್ ಆಗೋದು. ಸಿಮಿಲರ್ಲಿ ಇಲ್ಲಿ ಬಂದ್ಬಿಟ್ಟು ಅವನಿಗೆ ಹ್ಯೂಮನ್ ಇನ್ ದ ಲೂಪ್ ಅವನಿಗೆ ಅಪ್ಲೈ ಮಾಡಿದ್ರೆ ಅದು ಏನು ರಿಸಲ್ಟ್ ಕೊಟ್ಟಿರುತ್ತೋ, ಲೋನ್ ಅಪ್ಲೈ ಮಾಡ್ಬೋದಾ ಇಲ್ವಾ, ದಿಸ್ ಇಸ್ ದ ಅಪ್ರೂವಲ್, ಲಾಸ್ಟ್ ಅಪ್ರೂವಲ್. ಎಸ್ ಅಂತ ಕೊಟ್ಟರೆ ಅಪ್ರೂವ್ ಮಾಡ್ತಾನೆ, ಇಲ್ಲ ಅಂದರೆ ಇಲ್ಲ. ಸೊ ಇವನು ಬಂದ್ಬಿಟ್ಟು ಇದೆಲ್ಲ ಚೆಕ್ ಮಾಡ್ತಾನೆ, ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ, ಏನು ತಪ್ಪಿದೆ, ಸಮಥಿಂಗ್ ಇಸ್ ರಾಂಗ್ ಇನ್ ದ. ಸೊ ಈ ಒಂದು AI ಬಂದ್ಬಿಟ್ಟು ರಾಂಗ್ ಕೊಡ್ತಾ ಇದೆ, ಐ ನೀಡ್ ಟು ಮೇಕ್ ಇಟ್ ಆಸ್ ರೈಟ್. ದಿಸ್ ಇಸ್ ವಾಟ್ ಹ್ಯೂಮನ್ ಇನ್ ದ ಲೂಪ್. Every decision requires a human approval. This is important. Human on the loop. Human monitors the interventions and when needed. ಅಂದರೆ ಇವನು ಬಂದ್ಬಿಟ್ಟು ಅಪ್ರೂವಲ್ ಕೊಡಲ್ಲ, ಇವನು ಮಾನಿಟರ್ ಮಾಡ್ತಾನೆ ವೆದರ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಕರೆಕ್ಟ್, ವೆದರ್ ದ ಆಧಾರ್ ನಂಬರ್, ಪ್ಯಾನ್ ನಂಬರ್, ಸಿಬಿಲ್ ಸ್ಕೋರ್ ನಾನು ಎಷ್ಟು ಡಿಫಾಲ್ಟಾಗಿ ಕೊಟ್ಟಿದ್ದೆ ಅದಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಇದೆ, ಕಡಿಮೆ ಇದ್ದರೂ ಏನಕ್ಕೆ ಆಗ್ತಾ ಇದೆ. ಸೊ ದಟ್ಸ್ ಒನ್ ಥಿಂಗ್. ಹ್ಯೂಮನ್ ಇನ್ ಕಮಾಂಡ್. AI ಪ್ರೊವೈಡ್ಸ್ ಅ ರೆಕಮೆಂಡೇಶನ್, ಹ್ಯೂಮನ್ ಡಿಸೈಡ್. ಇದೊಂದು ಕೊಡುತ್ತೆ, ನೋಡಪ್ಪ ಇನ್ನು ಕೊಡ್ಬೋದು, ನೀನು ಡಿಸೈಡ್ ಮಾಡು. ಬೋತ್ ಆರ್ ದ ಸೇಮ್, ಇದೊಂಥರ ಸಿಮಿಲರೇ ಬರುತ್ತೆ, ಹ್ಯೂಮನ್ ಇನ್ ಕಮಾಂಡ್. ಸೊ ದಿಸ್ ಇಸ್ ವಾಟ್ ಅಬೌಟ್ responsible AI solution. Thank you so much.